ನಿಮಗಿದು ಗೊತ್ತಾ, ಭೂಮಿಯಿಂದ ಆಚೆ ಬರುವ ಪೆಟ್ರೋಲ್ ಕೊಚ್ಚೆ ಹಾಗೆ ಕರಿ ಹಾಗೂ ಕೈಗೆ ಅಂಟಿಕೊಳ್ಳುತ್ತೆ. ಆದ್ರೆ ಅದನ್ನ ಕೆಂಪಾಗಿ ಹೊಳೆಯುವಂತ ಪೆಟ್ರೋಲ್ ಅನ್ನ ಹೇಗೆ ಮಾಡ್ತಾರೆ ಅಂತ ನೋಡಿ. ಯಾವಾಗ ಭೂಮಿಯಿಂದ ಕಚ್ಚಾ ತೈಲು ಆಚೆ ತೆಗೆಯಲಾಗುತ್ತೆ, ಅದರ 1% ಕೂಡ ವ್ಯರ್ಥ ಆಗೋದಿಲ್ಲ. ಎಲ್ಲಕ್ಕಿಂತ ಮೊದಲು ಅದನ್ನ ಆಯಿಲ್ ರಿಫೈನರಿಯಲ್ಲಿ ತಗೊಂಡು ಬಂದು 350 ರಿಂದ 400 ಡಿಗ್ರಿ ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತೆ. ನಂತರ ಇದನ್ನ ಒಂದು ದೊಡ್ಡ ಡೆಸ್ಟಿನೇಷನ್ ಟವರ್ ನಲ್ಲಿ ತುಂಬಲಾಗುತ್ತೆ. ನಂತರ ಇದರ ಒಳಗಿನಿಂದ ಎಲ್ಲಾ ಭಾರಿ ಪದಾರ್ಥ ಕೆಳಗೆ ಹೋಗುತ್ತೆ ಮತ್ತೆ ಹಗುರವಾದ ಪದಾರ್ಥ ಮೇಲೆ ಬರುತ್ತೆ. ಎಲ್ಲಕ್ಕಿಂತ ಮೊದಲು ಇದರ ಒಳಗಿನಿಂದ ಗ್ಯಾಸ್ ಆಚೆ ಬರುತ್ತೆ. ಅದೇ ಸಿಲಿಂಡರ್ ನಲ್ಲಿ ತುಂಬಿ ಮನೆಗೆ ಬರುತ್ತೆ. ನಂತರ ಇರುತ್ತೆ ಪೆಟ್ರೋಲ್, ನಂತರ ಬರುತ್ತೆ ನೆಫ್ತಾ. ಇದರಿಂದ ಪ್ಲಾಸ್ಟಿಕ್ ಮತ್ತೆ ಅನೇಕ ಕೆಮಿಕಲ್ ನಿರ್ಮಾಣ ಆಗುತ್ತೆ. ನಂತರ ಬರುತ್ತೆ ಕೆರೋಸಿನ್ ಆಯಿಲ್. ಇದರ ನಂತರ ಬರುತ್ತೆ ಡೀಸೆಲ್, ವಾಹನಗಳಲ್ಲಿ ಬಳಕೆ ಆಗುತ್ತೆ. ನಂತರ ಬರುತ್ತೆ ಲಿಬ್ರಿಕೇಶನ್ ಆಯಿಲ್, ಇದನ್ನ ಗ್ರೀಸ್, ಪೆಟ್ರೋಲಿಯಂ ಜೆಲ್ಲಿಗಳನ್ನ ನಿರ್ಮಾಣ ಮಾಡ್ತಾರೆ. ನಂತರ ಬರುತ್ತೆ ಗಟ್ಟಿ ಫ್ಯೂಲ್ ಆಯಿಲ್, ಇದು ತುಂಬಾ ಗಟ್ಟಿಯಾಗಿದ್ದು ಹಡಗು ಮತ್ತೆ ಫ್ಯಾಕ್ಟರಿಗಳಲ್ಲಿ ಉಪಯೋಗ ಆಗುತ್ತೆ. ಎಲ್ಲಕ್ಕಿಂತ ಕೊನೆಯದಾಗಿ ಉಳಿದಿರುತ್ತೆ ಡಾಂಬರ್ ಅಥವಾ ಟಾರ್ಕೋಲ್, ಇದರಿಂದ ರಸ್ತೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಅಲ್ವಾ ಅಮೆರಿಕ ಇದರ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಇರೋದು. ಇಂತಹ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.